ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ನೋಡಿ, ಇವತ್ತಿನ ವಿಶೇಷವಾದ ವಿಡಿಯೋ ಕ್ಯಾರೆಟ್ ಒಬ್ಬತ್ತು. ಈ ಥರ ತುಪ್ಪ ಹಾಕೊಂಡು ಸವಿತಿದ್ರಂತೆ ಸಖತ್ ಮಜಾ ಬರುತ್ತೆ ರೀ. ನೋಡಿ, ಸೂಪರ್ ಆಗಿದೆ, ತುಂಬ ಹೆಲ್ತಿ ಕೂಡ. ಬನ್ನಿ ಮೊದಲಿಗೆ ಯಾವ ಥರ ಮಾಡೋದು ಅಂತ ನೋಡೋಣ. ನಾವು ಮೊದಲೇ ಮೈದಾ ಹಿಟ್ಟು ಕಲಸಿಟ್ಕೊಂಬಿಡೋಣ. ಮೈದಾ ಹಿಟ್ಟು ಒಬ್ಬಟ್ಟು ಅಂದ ತಕ್ಷಣ ಮೈದಾ ಹಿಟ್ಟು ಕಲಸಿಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮೈದಾ ಹಿಟ್ಟು ಸ್ಮೂತಾಗಿ ಬಂದ್ರೇ ಒಬ್ಬಟ್ಟು ಬರೋದು. ಇದಕ್ಕೆ 2 ಬೌಲ್ ನಾವು ಮೈದಾ ಹಿಟ್ಟು, 3/4 ಬೌಲ್ ಚಿರೋಟಿ ರವೆ ತೊಗೊಂಡಿದ್ದೀವಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಕಲರ್ಗೆ ಅರಿಶಿನ ತೊಗೊಂಡಿದ್ದೀವಿ, ಒಂದು ಚಿಟಿಕೆ ಉಪ್ಪು. ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಇದಕ್ಕೆ 1 ಅಥವಾ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಮೈದಾ ಹಿಟ್ಟೆಷ್ಟು ಒಬ್ಬಟ್ಟು ಚೆನ್ನಾಗಿ ಬರೋಕ್ಕೆ ತನ್ನ ಪಾತ್ರ ವಹಿಸುತ್ತೆ ಅಂದರೆ, ಇದು ಮೈದಾ ಏನು ಅರಿಬಾರ್ದು. ನಾವು ಒಬ್ಬಟ್ಟು ಅರ್ಧೋಗದೆ ಇರಲಿ ಅಂದರೆ ಮೈದಾ ಹಿಟ್ಟು ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ. ಸ್ವೀಟ್ ಮಾತ್ರ ಕಣಕದ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಎಷ್ಟು ಸ್ಮೂತಾಗಿ ಕಲಿಸ್ತು, ಎಷ್ಟು ನೀರು. ಈ ಚಿರೋಟಿ ರವೆ ಹಾಕೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಿಡಿಯುತ್ತೆ. ಚೆನ್ನಾಗಿ ಸ್ಮೂತಾಗೆ ಕಲಸಿ, ಪರವಾಗಿಲ್ಲ, ಸ್ಮೂತಾಗಿ ಕಲಸಿ ಒಂದು ಪಕ್ಕಕ್ಕೆ ಇಟ್ಬಿಡಿ. ಒಂದು 10 ರಿಂದ 15 ನಿಮಿಷದ್ದು 1 ಅವರ್ ನೆಂದರೂ ಕೂಡ ತುಂಬಾ ಒಳ್ಳೆಯದು. ಕಲಸಿ ಸೈಡಿಗಿಡಿ. ನಾವು ಇದನ್ನು ಸೈಡಿಗೆ ಇಟ್ಟ ಮೇಲೆ ನೋಡಿ ಈ ಥರ ಸ್ಮೂತಾಗಿ ಬಂದಿದೆ. ಇರಲಿ, ಇದನ್ನಿರಲಿ. ನಾವು ನೆಕ್ಸ್ಟ್ ಕ್ಯಾರೆಟ್ ತುರಿದು ಇಟ್ಕೊಳ್ಳೋಣ. ಯಾಕಂದರೆ ಕ್ಯಾರೆಟ್ ಹೂರಣ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಈ ಥರ ಕ್ಯಾರೆಟ್ ತೊಳೆದು ಮೇಲೆ ಸಿಪ್ಪೆ ಬಿಡಿಸಿ ಎಲ್ಲ ನೀಟಾಗಿ ತುರಿತಾ ಇದ್ದೀವಿ. ತುರಿದು ಇಟ್ಕೊಂಡಿದ್ದೀವಿ. ಈ ಥರ ಬಂದಿದೆ. ಇದನ್ನು ಮಿಕ್ಸಿ ಮಾಡಿಬಿಡೋಣ ಫುಲ್ಲು. ನೀವು ಮಿಕ್ಸಿ ಮಾಡುವಾಗ ನೀರನ್ನು ಹಾಕೋದು ಅವಶ್ಯಕತೆ ಇಲ್ಲ. ನಿಮಗೆ ಇದು ಮಿಕ್ಸಿ ಸರಿಯಾಗಿ ರುಬ್ಬುತ್ತಾ ಇಲ್ಲ, ಸಣ್ಣ ಆಗ್ತಿಲ್ಲ ಅಂದರೆ ಒಂದು ಅರ್ಧ ಗ್ಲಾಸ್ ಟೀ ಗ್ಲಾಸಲ್ಲಿ ಹಾಲು ಅಥವಾ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ಇದು ಆಗಿದೆ. ಇವಾಗ ಇದನ್ನು ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ನಾವು ಒಂದು ಬಾಣಲೆ ಇಟ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡು 2 ರಿಂದ 3 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ಅದಕ್ಕೆ ನಾವು ಯಾವ ಥರ ಕ್ಯಾರೆಟ್ಗೆ ಹಾಕೋತೀವೋ ಕ್ಯಾರೆಟ್ ಹಲ್ವಾಗೆ ಅದೇ ಥರ 2 ರಿಂದ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನಾವೇನು ರುಬ್ಬಿರೋ ಮಿಶ್ರಣ ಇಟ್ಕೊಂಡಿದ್ದೀವೋ ಅದನ್ನು ಡೈರೆಕ್ಟಾಗಿ ಹಾಕಿ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಉರಿತಾ ಬನ್ನಿ. ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕದು. ಯಾಕಂದರೆ ಈ ಕ್ಯಾರೆಟ್ ಒಬ್ಬಟ್ಟು ಏನಿದೆ ನಾವು ಮಿನಿಮಮ್ 10 ಡೇಸ್ ಇಡ್ಬೋದು. ತುಂಬ ಟೇಸ್ಟ್ ಕೂಡ ಇರುತ್ತೆ, ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ಇದು ನ್ಯಾಚುರಲಿ ಫ್ಯಾಟ್ ಫ್ರೀ ಅಲ್ವಾ, ಲೋ ಕ್ಯಾಲರೀಸ್ ಇರುತ್ತೆ, ಹೈ ಫೈಬರ್ ಇರುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಇರ್ಬೋದು. ನಾನು ಇದಕ್ಕೆ ಯಾವ ಅಳತೆಯಲ್ಲಿ ತೊಗೊಂಡಿದ್ನೋ ಕ್ಯಾರೆಟ್ ತುರಿ, ಅದರಲ್ಲಿ ಅರ್ಧ ಬೌಲ್ ಸಕ್ಕರೆ ತೊಗೋತಿದ್ದೀನಿ, ಅಥವಾ ನೀವು ಬೆಲ್ಲ ತೊಗೋಬೋದು. ಒಂದು 2 ರಿಂದ 3 ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋದು ಹಾಕಿದ್ದೀನಿ. ಈ ಥರ ಉರಿತಾ ಬರೋದು ತಳ ಬಿಟ್ಟು ಬರಬೇಕು, ಉಂಡೆ ಕಟ್ಟಕ್ಕೆ ಬರಬೇಕು. ಇದಕ್ಕೆ ನಾವು 2 ಟೇಬಲ್ ಸ್ಪೂನ್ ಬಾದಾಮಿ ಪೌಡ್ರ್ ಹಾಕ್ತಿದ್ದೀವಿ. ಈ ಪ್ಲೇಸಲ್ಲಿ ನೀವು ಬಾದಾಮಿ ಪೌಡ್ರ್ ನಿಮ್ಗೆ ಅವೈಲೇಬಲ್ ಇಲ್ಲ ಅಂದರೆ ಕಡಲೆ ಹಿಟ್ಟು ಕೂಡ ಹಾಕ್ಕೋಬೋದು, ಟೇಸ್ಟ್ ಬರುತ್ತೆ. ಇದು ಸುಮ್ಮನೆ ಗಟ್ಟಿ ಬರೋಕ್ಕಷ್ಟೇ. ನೀವು ಆಪ್ಷನಲ್ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಅದೇ ಥರ ಮಾಡ್ಬೋದು. ನೋಡಿ, ಇದು ಆಗಿದೆ. ಈ ಥರ ತಳ ಬಿಟ್ಟು ಬರ್ತಾ ಇದೆ ಅಂದರೆ ಆಗಿದೆ. ಈ ಥರ ಉಂಡೆ ಕಟ್ಟಿ ಸೈಡ್ಗೆ ಇಟ್ಕೊಂಬಿಡಿ. ಮೈದಾ ಹಿಟ್ಟು ಕೂಡ ರೆಡಿ ಆಗಿದೆ ಆಲ್ರೆಡಿ, ನಾನು ನಿಮಗೆ ತೋರಿಸಿದ್ದೀನಲ್ವ. ಡೈರೆಕ್ಟಾಗಿ ತಗೊಳ್ಳಿ, ಮೈದಾ ಹಿಟ್ಟೆಲ್ಲ ಹಾಕಿ ರೆಡಿ ಮಾಡ್ತಾ ಹೋಗಿ. ಒಬ್ಬಟ್ಟು ಪ್ರೋಸೆಸ್ ಸ್ಟಾರ್ಟ್ ಮಾಡಿ. ಈ ಸ್ಕಿನ್ಗೆ ಎಷ್ಟು ಒಳ್ಳೆಯದಂದರೆ, ಸೀಸನಲ್ಲಂತೂ ಕ್ಯಾರೆಟ್ ತುಂಬ ರೇಟ್ ಕಡಿಮೆ ಇರುತ್ತೆ. ನಿಮ್ಗೆ ಒಂದೇ ಥರದ ಒಬ್ಬಟ್ಟು ತಿಂದು ಬೇಜಾರಾಗಿದ್ದರೆ ಇದೇ ಥರ ಒಂದು ಸರಿ ಟ್ರೈ ಮಾಡಿ. ಬೇಳೆ ಒಬ್ಬಟ್ಟಿಗಿಂತ ತುಂಬ ಟೇಸ್ಟಾಗಿ ಕೂಡ ಬರುತ್ತೆ. ಈಸಿ ಪ್ರೋಸೆಸ್ ರೀ. ತುಂಬ ಬೇಳೆ ಒಬ್ಬಟ್ಟು ಅಥವಾ ಕಾಯಿ ಒಬ್ಬಟ್ಟು ಥರ ತುಂಬ ಪ್ರೋಸೆಸ್ ಇಲ್ಲ. ಇದು ಏನಿಲ್ಲ ಅಂದರೆ ಒಂದು 15 ರಿಂದ 20 ನಿಮಿಷದೊಳಗೆ ನಿಮ್ಗೆ ಒಬ್ಬಟ್ಟು ಎಲ್ಲ ಮುಗಿದೋಗುತ್ತೆ. ಈ ಥರ ನಾವು ಮೈದಾ ಹಿಟ್ಟು ಕಲಸಿರ್ತೀವಲ್ವ, ಈ ಥರ ಎಳೆದ್ರೆ ಬರಬೇಕದು. ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ನೆನೆ ಇಡಿ. ಅದನ್ನು ಎಳೆದ್ರೆ ಬರ್ತಾ ಇಲ್ಲ, ಒಂದು ಒಬ್ಬಟ್ಟು ಕಟ್ಟಾಗ್ತಿದೆ ಅಂದರೆ ಇನ್ನೊಂದು 10-15 ನಿಮಿಷ ಚೆನ್ನಾಗಿ ಕಲಸಿ ನೆನೆ ಇಡಿ. ಅಷ್ಟೇ, ಇದರಲ್ಲಿ ಏನೂ ಇಲ್ಲ. ಅತಿ ಸುಲಭವಾಗಿ ಮಾಡ್ಬೋದು. ನೋಡಿ, ಈ ಥರ ತೆಗೆದು ಹೆಂಚಿಗೆ ಹಾಕಿದರೆ ಮುಗೀತು. ನಿಮಗೆ ಡೈರೆಕ್ಟಾಗಿ ತೆಗಿಯೋಕ್ಕೆ ಬಂದಿಲ್ಲ ಅಂದರೆ ಈ ಥರ ಲತ್ತಣಿಕೆಯಲ್ಲೇ ಸುತ್ತಕೊಂಡು ಡೈರೆಕ್ಟಾಗಿ ವಾಪಸ್ ಹೆಂಚಿನ ಮೇಲೆ ಹಿಂಗೆ ರಿಟರ್ನ್ ಮಾಡಿದ್ರೆ ಬಿಡುತ್ತೆ ಅದು ಒಬ್ಬಟ್ಟು. ತುಂಬ ಈಸಿ ಪ್ರೋಸೆಸ್ ಕೂಡ ಇದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಹೂರಣ ತೆಳುವಾದರೆ ಬಾದಾಮಿ ಪೌಡ್ರು ಅಥವಾ ಹಾಲಿನ ಪೌಡ್ರು ಅಥವಾ ಕಡಲೆ ಹಿಟ್ಟು ಮನೇಲಿ ಯಾವುದಿದ್ರೂ ಕೂಡ ಬೆರೆಸ್ಕೋಬೋದು. ನೀವು ನೀರು ಹಾಕಿ ರುಬ್ಕೊಂಡ್ಬಿಟ್ಟಿದ್ದೀವಿ, ತೆಳುವಾಗಿದೆ, ಬರ್ತಾ ಇಲ್ಲ ಅನ್ನೋದಾದರೆ ಅಲ್ವಾ. ತುಂಬ ಈಸಿಯಾಗಿದೆ, ಟೇಸ್ಟ್ ಆಗಿದೆ. ಈ ಥರ ವೆರೈಟಿ ಟ್ರೈ ಮಾಡ್ತಿರ್ಬೇಕಲ್ವ. ನೋಡಿ, ಈ ಥರ ಬೇಯಿಸ್ಕೊಂಡ್ರೆ ಕ್ಯಾರೆಟ್ ಒಬ್ಬಟ್ಟು ಮುಗೀತು. ಈ ಥರ ಎಲ್ಲ ಮಾಡಿಟ್ಕೊಂಡು ಸರ್ವ್ ಮಾಡಿದರೆ ಮುಗೀತು.
ನೋಡಿ ತುಂಬ ಟೇಸ್ಟಾಗಿ ಬಂದಿದೆ. ತುಪ್ಪ ಹಾಕಿ ಸವರಂತೂ ಸೂಪರಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.